ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಸಿರಿಸಿ ವೈಬ್ಸ್ ಯೂಟ್ಯೂಬ್ ಚಾನೆಲ್. ಇವತ್ತು ಸಂಡೇ ಬಂದರೆ ಸಾಕು, ಏನಾದರೂ ಒಂದು ಶಾಪಿಂಗ್ ಇದ್ದೇ ಇರುತ್ತೆ. ಸೊ ಇವತ್ತು ಕೂಡ ಶಾಪಿಂಗ್ ಅಂತಲೇ ಹೊರಟಿದ್ವಿ. ಸಂಡೇ ಅನ್ನೋ ವರ್ಡು ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಬಿಕಾಸ್ ಸಂಡೇ ಅಂತ ಹೇಳ್ತೀವಿ ಅಷ್ಟೇ, ಬಟ್ ಆ ಒಂದು ಡೇ ಎಷ್ಟೆಲ್ಲ ಕೆಲಸಗಳು ಕಂಪ್ಲೀಟ್ ಆಗುತ್ತೆ ಅಂದರೆ, ನಾವು ಅಂದ್ಕೊಂಡಂಥ ವರ್ಕ್ಗಳು, ಪೆಂಡಿಂಗ್ ಇರೋಂಥ ವರ್ಕ್ಗಳು, ಮನೆ ಒಳಗಡೆ ಇರೋಂಥ ವರ್ಕೇ ಆಗಿರ್ಬೋದು ಅಥವಾ ಔಟ್ಸೈಡ್ ಇರೋಂಥ ವರ್ಕೇ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾವು ಅವತ್ತೇ ಕಂಪ್ಲೀಟ್ ಮಾಡ್ಕೊಳ್ಳೋದಾಗಿರುತ್ತೆ. ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಶಾಪಿಂಗ್ ಇತ್ತು, ಹಾಗಾಗಿ ಶಾಪಿಂಗ್ ಬಂದಿದ್ವಿ. ಈ ನಡುವೆ ಕಂಟಿನ್ಯೂಸ್ ಆಗಿ ಪದೇ ಪದೇ ಊರಿಗೆ ಹೋಗೋದೇ ಇತ್ತು, ಹಾಗಾಗಿ ಕಂಟಿನ್ಯೂಸ್ ಆಗಿ ಶಾಪಿಂಗು ಕೂಡ ಮಾಡ್ತಾನೇ ಇದ್ವಿ. ಹಾಗೇನೆ ಎಲ್ಲಿಗಾದರೂ ಊರಿಗೆ ಹೋಗಬೇಕು, ಹೊರಗಡೆ ಹೋಗಬೇಕು ಅಂತಂದರೆ ಎಷ್ಟೇ ಪ್ಲ್ಯಾಂಡ್ ಆಗಿದ್ದರೂ ಕೂಡ ಅವತ್ತಿನ ಡೇ ಮತ್ತೆ ಏನಾದರೂ ಶಾಪಿಂಗ್ ಮಾಡೋದಿದ್ದೇ ಇರುತ್ತೆ. ಹಾಗಾಗಿ ಹೊರಗಡೆ ಹೋಗಿದ್ವಿ. ಆ್ಯಂಡ್ ಮೈ ಫೇವ್ರೆಟ್ ಗೋಲ್ಗಪ್ಪ. ಸೊ ನಾನು ಎಲ್ಲೇ ಹೋದರೂ ಕೂಡ ಈ ಒಂದು ಗೋಲ್ಗಪ್ಪ ಮೈ ಫೇವ್ರೆಟ್. ಹಾಗಾಗಿ ಗೋಲ್ಗಪ್ಪ ಕೂಡ ತಿನ್ಕೊಂಡು ಮತ್ತೆ MJ ಬ್ರ್ಯಾಂಡ್ ಕಡೆ ಹೊರಟ್ವಿ. ಇಲ್ಲಿ ತುಂಬಾ ಚೆನ್ನಾಗಿ ಕ್ಲಾತ್ ಸಿಗುತ್ತೆ. ಆ್ಯಂಡ್ ಅವತ್ತು ಆಫರ್ ಕೂಡ ಹಾಕಿದ್ರು, ಹಾಗಾಗಿ ನನಗೆ ಕೂಡ ಬಟ್ಟೆ ತೊಗೊಳ್ಬೇಕಾಗಿತ್ತು. ಹಾಗಾಗಿ MJ ಬ್ರ್ಯಾಂಡಿಗೆ ಹೋಗಿದ್ವಿ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಶಾಪಿಂಗ್ ಹೋದಾಗ, ನಾನು ಶಾಪಿಂಗ್ ಮಾಡ್ತಾ ಇದ್ದರೆ ನನ್ನ ಹಸ್ಬೆಂಡ್ ಮಕ್ಕಳನ್ನ ನೋಡ್ಕೊಳ್ತಾ ಇರ್ತಾರೆ. ಹಾಗಾಗಿ ನನಗೇನು ಕಷ್ಟ ಅಂತ ಅನಿಸೋದಿಲ್ಲ. ಆ್ಯಂಡ್ ನನ್ನ ಹಸ್ಬೆಂಡ್ ಏನಾದರೂ ಶಾಪ್ ಮಾಡುವಾಗ ನಾನು ಮಕ್ಕಳನ್ನ ನೋಡ್ಕೊಳ್ತಾ ಇರ್ತೀನಿ. ಸೊ ಹಾಗಾಗಿ ಮ್ಯಾನೇಜ್ ಆಗುತ್ತೆ. ಆ್ಯಂಡ್ ಫೈನಲಿ ಏನೇನು ಬೇಕು ಎಲ್ಲನೂ ಶಾಪಿಂಗ್ನ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಬರುವಾಗ ಮಕ್ಕಳಿಗೆ ಜ್ಯೂಸ್ ಬೇಕು ಅಂತ ಹೇಳಿದ್ರು, ಹಾಗಾಗಿ ಜ್ಯೂಸ್ ಕೂಡ ಕುಡ್ಕೊಂಡು ಹಾಗೆ ಆನ್ ದ ವೇ ಬರ್ತಾ ಪೈನಾಪಲ್ ಕಾಣಿಸ್ತು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಪೈನಾಪಲ್ ಅಂದ್ಬಿಟ್ಟು, ಸೊ ಪೈನಾಪಲ್ ಕೂಡ ತೊಗೊಂಡು ಮನೆ ಕಡೆ ಹೊರಟ್ವಿ.